ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮೊನ್ನೆ ಅಲ್ಲಿ ವಿಸಿಟ್ ಮಾಡಿದ್ರಲ್ಲ, ನೆಕ್ಸ್ಟ್ ಡೇ ಕೆಲಸ ಚಾಲೂ ಮಾಡೋದು ಸರ್. ಇವತ್ತು ಬೆಳಗ್ಗೆ ಅವ್ನು ಫೋನ್ ಮಾಡ್ತಾರೆ ಕಾಂಟ್ರಾಕ್ಟರ್, ಅಲ್ಲಿ ಯಾರು ಪ್ರಾಬ್ಲಮ್ ತಗೋತಾ ಇದ್ದಾರೆ ಸ್ಟಾಪ್ ಮಾಡೋದು. ನಾ ಯಾರು ಪ್ರಾಬ್ಲಮ್ ತಗೊಳ್ತಾರೆ ಒಂದು ಪ್ರಾಬ್ಲಮ್ ಕೆಲವು ವಿಚಾರ ಬೇಕಲ್ಲ, ಮತ್ತೆ ಎಕ್ಸಾಕ್ಟ್ ಅಡ್ರೆಸ್ ಇದ್ರೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ ಅವ್ರಿಗೆ ಆಮೇಲೆ ಇಲ್ಲ ಈಗ ಸರ್ ನಮ್ಮ ಲೇಬರ್ ಹೋಗ್ಬಿಟ್ಟಾರೆ ಅಂತ ಹೇಳ್ಬಿಟ್ಟಾರೆ. ಇವತ್ತು ಮತ್ತೆ ಕೆಲಸ ಸ್ಟಾಪ್ ಮಾಡಿಬಿಟ್ಟಾರೆ. ಅಂದರೆ ಇವರು ಇಲ್ಲಿ ಅನ್ಆಥರೈಸ್ಡ್ ಏರಿಯಾದಲ್ಲಿ ಅದು ಘಟನೆ ನಿಮಗೆ ನೋಡಿದ್ರೆ ಡೈವರ್ಷನ್ ಏನು ಮಾಡೋದು ಓಪನ್ ಅಂದರೆ ಬೇರೆ ಪ್ರಾಪರ್ಟಿಯಲ್ಲಿ ಯಾಕೆ ಬೇಕಾದ್ರೆ ಅನ್ಸರ್ಟಿಫಿಕೇಲಿ 90 ಡಿಗ್ರೀಸ್ ಬೆಂಡ್ ಮಾಡಿ ರಸ್ತೆ ಮೇಲೆ ಬಿಟ್ಟಾರೆ. ಅನ್ಸರ್ಟಿಫಿಕೇಟ್ ಡೈವರ್ಜೆನ್ಸ್ ಮತ್ತು ಗಟರ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ನಮ್ಮ ವಿಶ್ವಾಸ ಮತ್ತು ಹಿಂಗೆ ಯಾರೋ ಅಪೋಸಿಷನ್ ಅಪೋಸ್ ಮಾಡಿದ್ರೆ ಅವರು ವಾಪಸ್ ಬಿಟ್ಟಿರ್ತಾರೆ. ಇನ್ನು ಇದು ಮಳೆ ಚಲೋ ಹೋದ್ರೆ ಮತ್ತು ವಾಪಸ್ ಮನೆ ಏನು ಕೇಸ್ ಇತ್ತು ಆ ಟೈಮ್ ಅದು ವಾಪಸ್ ಯಾವ್ದಾದ್ರು ಹೆಸರುಗಳ ರಸ್ತೆ ಹೆಸರುಗಳ ಸೇರಿ ಇವತ್ತು ರವಿಕುಮಾರ್ ಸರ್ ಕಮಿಷನರ್ ಸ್ಥಾನ ರೆಕಾರ್ಡಿಂಗ್ ಮೇಡಮ್ ಬಿಟ್ಟೆ ಸೈ ವಾಲ್ ಹೋಗ್ತಾರೆ. ಸೈ ವಾಲ್ ಡಿಮಾಲಿಷ್ ಸೈ ವಾಲ್ ಇಟ್ಕೊಂಡು ನಾಲ ಇಟ್ಕೊಂಡು ಅದು ನಾಲ ಸರಸ್ವತಿ ನದಿ ಆ ಟೈಮ್ ನಾಲ ಆಗೈತಿ. ಇವಾಗ ಡಬ್ಲ್ಯೂ ಸರ್ ಮತ್ತು AW सर ಮುಂದೆ ನೋಡ್ಯಾರ ಒಂದು नाला ನಡೆಯತೈತಿ. एक बोला 2 वेळेस पंचायतीमध्ये पण चर्चा झाली की आम्ही काय ते ओपन करून क्लिअर करून देतो म्हणून. अजून सुद्धा त्याचं काय तिथं कोण ऑफिसर सुद्धा येऊन बघितलेलं नाही आहे. पण आता या सरकारने 8 दिवसामध्ये पाऊस चालू होणार, त्यानंतर लोकांना परत यावेळेला समस्या होणार. त्यासाठी त्याला केव्हा त्याच्यावरती पर्याय काढणार त्याला जर ऑफिसरने उत्तर दिलं तर बरं. स्मार्ट सिटी आणखी एक RPD कॉर्नरला जो सिग्नल आहे त्या सिग्नलच्या बरोबर कॉर्नरला एक पूर्ण असं डाऊनला सर मेन रोड आणि आत्ता रोड पूर्ण डाऊन झालेला आहे. गाडी सुद्धा तिथे मारलं कॉर्नरमध्ये. त्यासाठी मी विनंती केली की इथे थोडा कॉन्क्रीट वगैरे नाही तर डांबर काढून थोडं स्लोप करून द्या म्हणून. ते सुद्धा अजून त्याच्यावरती पण काय घेतलेलं नाही ॲक्शन. त्यानंतरला आपल्या वार्डमध्ये हिंदवडीमध्ये जे कॉर्पोरेशन कॉम्प्लेक्सच्या पाठीमागं तिथे एक नाला आहे, कच्चा पक्का नाला आहे. तिथे आतमध्ये JCB जात नाही. मॅन्युअली आम्हाला करून देऊन शेवण्याला थोडा जर डॅमेज आहे ते त्याच्यानंतर ती PWD करायला पाहिजे. आणि कॉर्पोरेशनला सांगितलं तर आतमध्ये आम्हाला काय वाहन वगैरे काय जात नाही आणि मॅन्युअली करायला पाहिजे म्हणून अजून सुद्धा मला त्या मी PWDला विनंती करतो की वरचं डॅमेज आहे ಅದು ಮಾಡ್ಕೊಳ್ಳೋದು ಇಲ್ಲ ಮೇಡಮ್ ಅಪೋಸ್ ಮಾಡಿಲ್ಲ, ಯಾರು ಅಪೋಸ್ ಮಾಡಿದ್ರಿ, ಡ್ಯಾಮೇಜ್ ಆಗಿತ್ತು ಎಲ್ಲಿ ಬಿಟ್ಟಿದ್ದು ಗೊತ್ತಿಲ್ಲ. ಆ ಸರ್ ಮೇಡಮ್ ಮಾಡ್ಕೊಡ್ತೀವಿ ಕಮಿಷನರ್ ಮೇಡಮ್. ಇಲ್ಲ ಹೀಗಾಗಿ ಅದಷ್ಟು ನೋಡಿ ಈಗ ಎಲ್ಲಿಂದ ಕಾರ್ಪೊರೇಷನ್ ಅವರ ಬರೋಬ್ಬರ ಸರಿ ಮಾಡಿಕೊಡ್ತಿಲ್ಲ. ಅವ್ರು ಅದು ಮಾತ್ರ ಡ್ಯಾಮೇಜ್ ಆಗಿದ್ರಿ. ಅದು ಅಲ್ಲಿ ಆಕ್ಚುಲಿ ಜನನು ಪ್ರಪೋಸಲ್ ಇತ್ತು, ತೋರಿಸಿದ್ವಿ ನಾವು. ಅಲ್ಲಿ ಜನ ಎಲ್ಲರೂ ಕ್ಯಾನ್ಸಲ್ ಮಾಡಿ ಬ್ಯಾಕ್ ಮಾಡ್ತಾರೆ. ಅದೇನು ಗೊತ್ತಿಲ್ಲ ಮೇಡಮ್, ಡ್ಯಾಮೇಜ್ ಆಗ್ತಿತ್ತು. ನಾವು ಮಾತಾಡ್ಬೇಕಂದ್ರೆ ಕೋಆರ್ಡಿನೇಟ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ತೀವಿ ಮೇಡಮ್. ಈಗ ಏನಾಯ್ತು ಶೌಚಾಲಯ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.